ಏನ್ ಕಂಟ್ರೋಲ್ ಆಗೋದು? ಸಮಾಧಾನನ ನಿನ್ಗೆ? ಇವಾಗ ಸಮಾಧಾನನ? ಬಡ್ಕೊಂಡ್ ಸಾಯ್ತಾ ಇದ್ದೆ. ಇದೆಲ್ಲ ಯಾವ್ದು ಬೇಡ ಬೇಡ ಅಂತ ಕೇಳಿದೆ ನನ್ನ ಮಾತು. ಫೇಕ್ ಡಾಕ್ಯುಮೆಂಟ್ಸ್ ಎಲ್ಲ ಮಾಡೋದ್ ಬೇಡ, ಒಂದ್ ಸ್ವಲ್ಪ ಟೈಮ್ ತಗೊಂಡು ಎಲ್ಲ ಕರೆಕ್ಟ್ ಆಗಿ ಡಾಕ್ಯುಮೆಂಟೇಶನ್ ಮಾಡೋಣ ಅಂತ ಪಡ್ಕೊಂಡು ಸತ್ತೆ. ಕೇಳಿದ್ಯಾ ನನ್ನ ಮಾತು? ಆಸೆ 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 ಅಲ್ಲ, ದುರಾಸೆ ನಿನಗೆ. ದುಡ್ಡುಗೋಸ್ಕರ ದುರಾಸೆ ಪಟ್ಟು ನೋಡು ಏನಾಯ್ತು ಅಂತ. ಇವಾಗ ನಿನಗೆ ತುಂಬಾ ಸಂತೋಷ ಆಗಿರತ್ತಲ್ವಾ? ಅಡಿಗೆ ಹೆಲ್ಪ್ ಆ ಕೆಲ್ಸದ ಕೇಸ್ ಇಟ್ಕೊಂಡು ಅವ್ರನ್ನ ಆಟಾಡ್ಸೋಣ ಅಂತ ಅನ್ಕೊಂಡೆ. ಅದು ಹೋಯ್ತು, ದುಡ್ಡು ಹೋಯ್ತು, ಮನೆನೂ ಹೋಯ್ತು. ಇದೆಲ್ಲ ಬೇಕಿತ್ತಾ? ಎಲ್ಲ ನಿನ್ನಿಂದಾನೇ ಶ್ರೇಷ್ಠ. ನನ್ನಿಂದ ಅಲ್ಲ. ನಿನ್ನಿಂದ ಅಲ್ಲ ಅಂದ್ರೆ ಇನ್ಯಾರಿಂದ? ಭಾಗ್ಯನಿಂದ. ಸಾಕು ಅಲ್ಲ, ಇನ್ನ ಆದಿ ಮಾಡಿರೋದು ಟೇಸ್ಟ್ ನೋಡಿ ನೀವೇ ಇನ್ನ ಬೇಕು ಅಂತೀರಾ? ಟೇಸ್ಟ್ ನೋಡಿ ನೀವು ಫಸ್ಟ್. ಏನ್ ನೋಡ್ತಾ ಇದೀರ? ತಿನ್ನಿ. ಭಾಗ್ಯ, ನೀವು ಹೇಳ್ತಾ ಇದ್ರಲ್ಲ ನನ್ನ ಆಸೆನ ಈಡೇರ್ಸೋದು ಕಷ್ಟ ಅಂತ. ಒಂದಿನ ಆದ್ರೂ ಎಲ್ಲ ಕೆಲಸದಿಂದ ರೆಸ್ಟ್ ತಗೋಬೇಕು ಅನ್ನೋ ಆಸೆ ಇತ್ತಲ್ವಾ? ಆ ಆಸೆನ ಈಡೇರಿಸಿದ್ದೀನಿ. ಅದೇವ್ರೆ, ಏನ್ ಹೇಳ್ತಿದ್ದೀರಿ ನೀವು? ಎಸ್, ಈ ಮನೆಯಲ್ಲಿ ಎಲ್ಲರ ಕನಸಿಗೋಸ್ಕರ ದುಡಿತೀರ ನೀವು. ಬಟ್ ನಿಮ್ ಕನಸಿಗೋಸ್ಕರ ನೀವು ಯಾವತ್ತೂ ದುಡಿಯೋಲ್ಲ ಅಲ್ವಾ? ಅದಕ್ಕೆ ನನ್ನ ಕಡೆಯಿಂದ ಒಂದು ಸಣ್ಣ ಪ್ರಯತ್ನ ಅಷ್ಟೇ. ಸರಿ, ನೀವೆಲ್ಲ ತಿಂತಾ ಇರಿ, ನಾನು ಬಿಸಿ ಬಿಸಿ ಕಾಫಿ ಮಾಡ್ಕೊಂಡ್ ಬರ್ತೀನಿ, ಸರಿನಾ? ಭಾಗ್ಯ ಅವರೇ, ನಿಮ್ಗೆ ಇನ್ನೊಂದು ಆಸೆ ಇತ್ತಲ್ವಾ? ಬೆಟ್ಟ ತುದಿಯಲ್ಲಿ ಕೂತ್ಕೊಂಡು ಇಡೀ ಸಿಟಿನ ನೋಡಬೇಕು ಅಂತ. ಟೈಮ್ ಬಂದಾಗ ಆ ಆಸೆನೂ ಈಡೇರಿಸ್ತೀನಿ. ಭಾಗ್ಯ, ಆದಿ ನನ್ ಮಗ ಆಗಿದ್ದಿದ್ರೆ ಎಷ್ಟ್ ಚೆನ್ನಾಗಿರೋದು ಅನ್ನಿಸ್ತಾ ಇದೆ. ನಿಂಗೇನ್ ಅನ್ಸುತ್ತೆ? ತಾಂಡವ್ ಸೂರ್ಯವಂಶಿ, ನೀವೇ ಅಲ್ವಾ ಈ ಮನೆ ಮಾರ್ತಾ ಇರೋದು? ಮನೆ ತುಂಬಾ ಚೆನ್ನಾಗಿದೆ. ನಾನು ಇದನ್ನ ಪರ್ಚೇಸ್ ಮಾಡ್ಬೇಕು ಅಂತ ಬಂದಿದ್ದೀನಿ. ನಾಯಕ್, ಆ ಪೇಪರ್ ತಗೊಂಡು ಎಲ್ಲ ಸರಿಯಾಗಿದೆಯೋ ಇಲ್ವೋ ಅನ್ನೋದನ್ನ ಚೆಕ್ ಮಾಡ್ಬಿಡಿ. ಸರಿ ಸರ್. ತಾಂಡವ್ ಸೂರ್ಯವಂಶ, ಸ್ವಲ್ಪ ಪೇಪರ್ ಕೊಡಪ್ಪ. ಸರ್, ಒಂದು ಪ್ರಾಬ್ಲಮ್ ಇದೆ. ಪ್ರಾಬ್ಲಮ್ ಏನು? ಈ ಮನೆ ಇರೋ ಜಾಗ ಇವ್ರ ಹೆಸರು ಇಲ್ಲ ಸರ್.
ಬೇರೆ ಯಾರೋ ಹಾಕಿದ್ದಾರೆ ಅನಿಸ್ತಾ ಇದೆ ಸರ್. ಯಾಕೆಂದ್ರೆ ಒರಿಜಿನಲ್ ಡಾಕ್ಯುಮೆಂಟು ಸೇಲ್ ಮಾಡಕ್ ಕೊಟ್ಟಿರೋ ಡಾಕ್ಯುಮೆಂಟ್ ಅಲ್ಲಿ ಹೆಸರು ಮಿಸ್ಟೇಕ್ ಇದೆ, ಸೊ ಸೈನ್ ಕೂಡ ಮಿಸ್ಟೇಕ್ ಇದೆ ಸರ್. ಕರೆಕ್ಟ್ ಅಲ್ವಾ ತಾಂಡವ್? ಈ ಜಾಗ ಇರೋದು ರಾಯರ ಹೆಸರಲ್ಲಿ, ಅಂದ್ರೆ ಧರ್ಮರಾಜ್ ಅವರ ಹೆಸರಲ್ಲಿ. ಅವ್ರ ಒಪ್ಪಿಗೆ ಇಲ್ಲದೆ ಮಾರಾಟ ಮಾಡ್ತಿದ್ಯಾ ಹೇಗೆ? ಫೇಕ್ ಡಾಕ್ಯುಮೆಂಟ್. ಯಾರು ಶ್ರೇಷ್ಠ ಅಡ್ವೈಸ್ ಮಾಡಲ್ಲ ನಿಮ್ಗೆ ಇದನ್ನ? ನಾಯಕ್ ಇವನು ಈ ಫೇಕ್ ಡಾಕ್ಯುಮೆಂಟ್ ಇಟ್ಕೊಂಡು ಈ ಮನೆಯನ್ನ ಸೇಲ್ ಮಾಡಕ್ ಕೊಟ್ಟಿದ್ದಾನೆ. ಅಷ್ಟೇ ಅಲ್ಲದೆ ನನ್ನ ಹತ್ರ ಟೋಕನ್ ಅಡ್ವಾನ್ಸ್ ಬೇರೆ ತಗೊಂಡಿದ್ದಾನೆ. ಅದಕ್ಕೆ ನಾನು ಕೇಸ್ ಮಾಡಿದ್ರೆ ಜೈಲಿಗೆ ಹೋಗೋ ಸಾಧ್ಯತೆ ಇದೆ ಅಲ್ವಾ? ಹೌದು ಸರ್, ಖಂಡಿತ ಇದೆ. ಓ ಪಾಪ 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 ತಾಂಡವ್, ಏನಪ್ಪ ಹೀಗಾಗೋಯ್ತು? ನಾನೀ ಮನೆ ತಗೊಂಡು ಈ ಬರೋ ದುಡ್ಡಿನಲ್ಲಿ ನೀನ್ ಕೇಳ್ತಿದ್ಯಲ್ಲ ಯಾವ್ದೋ ಪ್ರಾಜೆಕ್ಟು ಕಮಿಷನ್ ಅಂತ, ಅದನ್ನ ಕೊಡೋಣ ಅಂತ ಇದ್ದೆ. ಈಗ ನೋಡಿದ್ರೆ ನಿನ್ನ ಕಾಲ ಮೇಲೆ ನೀನೇ ಕಲ್ಲಾಕ್ಬಿಟ್ಟೆ. ನೀನು ಜೈಲ್ಗೆ ಹೋಗ್ತಿದೀಯ ಅಂತ ಅನ್ನಿಸ್ತಿದೆ ನನಗೆ. ಸರ್ ಅದು ಅದು ಯಾಕೆ ತಾಂಡವ್, ಮಾತೆ ಬರ್ತಿಲ್ವ ಹೇಗೆ? ನಿನಗೆ 3 ದಿನ ಟೈಮ್ ಕೊಡ್ತೀನಿ. ಅದರೊಳಗಡೆ ನೀನು ಆ ಒರಿಜಿನಲ್ ಡಾಕ್ಯುಮೆಂಟ್ಸ್ಗೆ ಸೈನ್ ಮಾಡಿಕೊಂಡು ತಂದ್ಕೊ. ಇಲ್ಲ ಅಂದ್ರೆ ಜೈಲ್ಗೆ ಹೋಗೋದಕ್ಕೆ ರೆಡಿಯಾಗಿ. ಹೋಗೋಣಮ್ಮ, ನೋಡ್ರಿ ಹೋಗೋಣ. ಸರ್, ನೀವು ಹೇಳ್ದಂಗೆ ನಾ ಮಾಡಿದ್ದೀನಲ್ವಾ? ಹೌದು. ಅಯ್ಯೋ ಅಯ್ಯೋ ಅಯ್ಯೋ, ಇಷ್ಟ ಹೆದರ್ಕೊಂಡ್ರೆ ಹೆಂಗೆ? ಬಾದು ಯಾಕಾದ್ರೂ ಆದಿಯವ್ರ ಹತ್ರ ನನ್ಗೊಂದಿನ ರಜಾ ಬೇಕು ಅನ್ನೋ ಆಸೆ ಇದೆ ಅಂತ ಹೇಳಿದ್ನೋ ಏನು. ಹೀಗ್ ನೋಡಿದ್ರೆ ನಿನಗ್ ರಜಾ ಅಂತ ಹೇಳಿ ಅವ್ರೇ ಅಡುಗೆ ಮಾಡಕ್ ಶುರು ಮಾಡಿದ್ದಾರೆ. ನನಗೂ ಕೆಲಸ ಮಾಡದೆ ಹೊತ್ತೆ ಹೋಗಲ್ಲ, ಸುಮ್ಮನೆ ಕೂರೋದಕ್ಕೆ ಮನಸ್ಸೇ ಕೇಳ್ತಾ ಇಲ್ಲ. ಇವ್ರು ನೋಡಿದ್ರೆ ಯಾವ ಕೆಲಸ ಮಾಡೋಕ್ಕೂ ಬಿಡ್ತಾ ಇಲ್ಲ. ಇಲ್ಲ ಇಲ್ಲ, ನಾನು ಹೀಗೆ ಕೂತ್ರೆ ಸರಿ ಬರಲ್ಲ. ಏನು ಆದಿಯವ್ರೆ, ನನಗೆ ಇದೆಲ್ಲ ಸರಿಯಾಗಿ ಕಾಣ್ತಾ ಇಲ್ಲ. ನೀವು ಇದನ್ನೆಲ್ಲ ಮಾಡಬಾರ್ದು. ನನಗೆ ರಜಾ ಬೇಕು ಅಂತ ನಾನು ತಮಾಷೆಗೆ ಹೇಳಿದ್ದು, ನೀವು ಅದನ್ನ ಸೀರಿಯಸ್ ಆಗಿ ತಗೊಂಡಿದ್ದೀರಾ. ನನಗೆ ಸುಮ್ಮನೆ ಕೂತ್ಕೊಳ್ಳೋಕ್ಕಾಗಲ್ಲ, ನೀವು ಹೊರಗಡೆ ನಡೀರಿ, ನಾನು ಮಾಡ್ತೀನಿ. ಅತ್ತೆ ಪ್ಲೀಸ್ ನೀವು ಹೇಳಿ ಆದಿಯವ್ರಿಗೆ, ಪ್ಲೀಸ್ ಹೇಳಿ ಅಂತದನ್ನೇ ಹೇಳಕ್ ಬಂದ್ರಿ. ಹೌದು, ಅದನ್ನೇ ಹೇಳಕ್ ಬಂದೆ. ಸದ್ಯ ನಿಮ್ಗೆ ಅರ್ಥ ಆಯ್ತಲ್ಲ, ಈ ಕಡೆ ಬನ್ನಿ, ನಾನು ಮಾಡ್ತೀನಿ. ನೋ ವೇ, ಚಾನ್ಸೇ ಇಲ್ಲ. ಇವತ್ತು ನೀವು ರೆಸ್ಟ್ ಮಾಡಬೇಕು ಅಂತಂದ್ರೆ ಮಾಡಬೇಕು ಅಷ್ಟೇ. ನಿಮ್ಗೆ ಆವಾಗ್ಲೇ ಹೇಳಿದೆ ತಾನೆ ಈ ಕಡೆ ಬರಂಗಿಲ್ಲ ಅಂತ. ಪ್ಲೀಸ್ ಹೋಗಿ 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 ನೋಡಿ ನೋಡಿ. ನಿಂಗೊಂದು ವಿಷಯ ಗೊತ್ತಾ? ನಾಳೆ ಭಾಗ್ಯದು ಗೋಡೆ, ನಾಳೆ ಅವಳದು ಹುಟ್ಟಿದಬ್ಬ. ನಾಳೆ
ಭಾಗ್ಯ ಹುಟ್ಟದಬ್ಬನ? ನಾಳೆ ಆದ್ರೂ ಅವಳಿಗೆ ನಿನ್ ಪ್ರೀತಿನ ಹೇಳ್ಕೊಂಬಿಡು. ಅಷ್ಟೇ ತಾನೆ? ನಾಳೆ ಒಳಗೆ ಏನೋ ಮಾಡ್ತೀನಿ ಬಿಡಿ. ನೀ ಮಾಡ್ತೀಯ ಅದನ್ನ ನಮ್ದೆ. ಪ್ರತಿದಿನ ಇದನ್ನೇ ಹೇಳ್ತೀಯ, ನಾನಂತೂ ಏನೂ ಕಾಣ್ಲಿಲ್ಲ. ಇಲ್ಲ ಇಲ್ಲ ಗೆಳತಿ, ನಾಳೆ ಫಿಕ್ಸ್. ನಾಳೆ ಎಲ್ಲ ಹೇಳ್ತೀನಿ. ಓಹೋ, ಹಾಗಾದ್ರೆ ಫ್ರೆಂಡು ನಾಳೆ ಭಾಗ್ಯಂಗೆ ಅದೇ ಗಿಫ್ಟಾ? ಏನ್ ಕಂಟ್ರೋಲ್ ಆಗೋದು? ಸಮಾಧಾನನ ನಿನ್ಗೆ? ಇವಾಗ ಸಮಾಧಾನನ? ಬಡ್ಕೊಂಡ್ ಸಾಯ್ತಾ ಇದ್ದೆ. ಇದೆಲ್ಲ ಯಾವ್ದು ಬೇಡ ಬೇಡ ಅಂತ ಕೇಳಿದೆ ನನ್ ಮಾತು. ಫೇಕ್ ಡಾಕ್ಯುಮೆಂಟ್ಸ್ ಎಲ್ಲ ಮಾಡೋದ್ ಬೇಡ, ಒಂದ್ ಸ್ವಲ್ಪ ಟೈಮ್ ತಗೊಂಡು ಎಲ್ಲ ಕರೆಕ್ಟ್ ಆಗಿ ಡಾಕ್ಯುಮೆಂಟೇಶನ್ ಮಾಡೋಣ ಅಂತ ಬಡ್ಕೊಂಡ್ ಸತ್ತೆ. ಕೇಳಿದೆ ನನ್ ಮಾತು? ಆಸೆ 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 ಅಲ್ಲ, ದುರಾಸೆ ನಿನಗೆ. ದುಡ್ಡುಗೋಸ್ಕರ ದುರಾಸೆ ಪಟ್ಟು ನೋಡು ಏನಾಯ್ತು ಅಂತ. ಇವಾಗ ನಿನಗೆ ತುಂಬಾ ಸಂತೋಷ ಆಗಿರತ್ತಲ್ವಾ? ಅಡಿಗೆ ಹೆಲ್ಪ್. ಆ ಕೆಲ್ಸದ ಕೇಸ್ ಇಟ್ಕೊಂಡು ಅವ್ರನ್ನ ಆಟಾಡ್ಸೋಣ ಅಂತ ಅನ್ಕೊಂಡೆ. ಅದು ಹೋಯ್ತು, ದುಡ್ಡು ಹೋಯ್ತು, ಮನೆನೂ ಹೋಯ್ತು. ಇದೆಲ್ಲ ಬೇಕಿತ್ತಾ? ಎಲ್ಲ ನಿನ್ನಿಂದಾನೇ ಶ್ರೇಷ್ಠ. ನನ್ನಿಂದ ಅಲ್ಲ, ನಿನ್ನಿಂದ ಅಲ್ಲ ಅಂದ್ರೆ ಇನ್ಯಾರಿಂದ? ಭಾಗ್ಯನಿಂದ. ಏನಿದು ಮಾವ ಫೋನ್ ಮಾಡ್ತಿದಾರೆ? ಹಾ ಮಾವ. ಹೇಗಿದ್ಯಮ್ಮ ಭಾಗ್ಯ? ನಾನ್ ಚೆನ್ನಾಗಿದ್ದೀನಿ ಮಾವ, ನೀವ್ ಹೇಗಿದ್ದೀರಿ? ನಾನು ಚೆನ್ನಾಗಿದ್ದೀನಮ್ಮ. ನಾನು ಫೋನ್ ಮಾಡಿದ ಉದ್ದೇಶ ಏನಂತಂದ್ರೆ ನಿನ್ನ ಹತ್ರ ಸ್ವಲ್ಪ ಮಾತಾಡೋದಿತ್ತು. ಹೇಳಿ ಮಾವ. ಫೋನಲ್ಲಿ ಬೇಡಮ್ಮ, ಮುಖತಃ ಸಿಕ್ಬೋದಾ? ಖಂಡಿತ ಸಿಗ್ತೀನಿ ಮಾವ. ಮಾವ ಏನಾದ್ರೂ ತೊಂದ್ರೆ? ಛೇ ಹಾಗೇನಿಲ್ಲಮ್ಮ, ನೀನ್ ಸಿಗು, ನಾನು ಆಮೇಲೆ ಹೇಳ್ತೀನಿ ಎಲ್ಲ. ಸರಿ ಮಾವ. ಇನ್ನೊಂದು ವಿಷಯ ಮಗಳೇ, ನಾನ್ ಫೋನ್ ಮಾಡಿರೋ ವಿಷಯ ಮನೇಲಿ ಯಾರಿಗೂ ಗೊತ್ತಾಗೋದು ಬೇಡ. ಅಲ್ಲೆಲ್ಲಾದ್ರೂ ಮಧ್ಯದಲ್ಲಿ ಆದಿ ಇದ್ರೆ ಅವನಿಗಂತೂ ಹೇಳಲೇ ಕೊಡುದು, ಸರಿನಾ? ಸರಿ ಮಾವ. ಯಾಕೆ ಒಬ್ಳೆ ಸಿಗು ಅಂದ್ರು? ಆದಿವರೆಗೂ ಹೇಳ್ಬೇಡ ಅಂದ್ರಲ್ಲ, ಏನ್ ವಿಷಯ ಇರ್ಬೋದು?